ಹಾಯ್, ಎಲ್ರಿಗೂ ನಮಸ್ತೆ. ನನ್ನ ಲಾಸ್ಟ್ ವೀಡಿಯೋಸ್ನಿಂದ ಸ್ವಲ್ಪ ಜನಕ್ಕೆ ಭಾಳ ತೊಂದರೆ ಆಗಿದೆ. ನಿಮ್ಮ ಕಮೆಂಟಿಂದ ನನಗೆ ಅರ್ಥ ಆಗುತ್ತೆ. ಮಾಡಿ, ನಿಮ್ಮ ಕಮೆಂಟ್ ನಿಮ್ಮ ಇಷ್ಟ. ನಾನು ಆ ಥರ ನೀವು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ನ ಆಫ್ ಮಾಡಿ ಇಟ್ಕೊಳಂತಲ್ಲ. ಬಟ್ ನೀವು ಏನು ಮಾಡ್ತಾ ಇದ್ದೀರ ಅಂದರೆ, ನಂದು ಯಾವುದೋ ಒಂದು ವೀಡಿಯೋಗೆ ಸ್ಟ್ರೈಕ್ ಹಾಕಿ ಏನಂತ ಸ್ಟ್ರೈಕ್ ಹಾಕ್ತಾ ಇದ್ದೀರಾ? ಚೈಲ್ಡ್ ಸೆಕ್ಸುವಲ್ ಅಸಾಲ್ಟ್. ಅಲ್ಲ ಗುರು, ನಾನು ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ, ನೀವು ಅಲ್ಲಿ ಚೈಲ್ಡ್ ಬಗ್ಗೆ ಎಲ್ಲಿಂದ ತರ್ತೀರಾ? ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಅದು ಮತ್ತೆ ರಿಮೂವ್ ಆಗೋಯ್ತು, ಬ್ಲಾಕ್ ಆಗಿರೋದು. ಇದರಿಂದ ಏನ್ ಸಾಧಿಸಿದ್ರಿ? ಬರೇ ಬೈಯೋದು. ನೀವು ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಬೈತೀರಾ, ಇನ್ನೊಬ್ರು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತೀರಾ ನಿಮ್ಮಂತವ್ರು. ಸೊ ನಿಮ್ಮ ಜನ್ಮಕ್ಕೆ ಇದು ಒಂದಾಯ್ತು. ನೆಕ್ಸ್ಟ್, ಇವಾಗ ನಾನು ಬರ್ತೀನಿ. ಹೌದು, ನಾನು ಸೌಜನ್ಯದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಆದರೆ ಸೌಜನ್ಯದ ಹೆಸರು ದುರ್ಬಳಕೆ ಮಾಡಿಕೊಂಡು ಸೌಜನ್ಯನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ತಾವು ಫಾಲೋವರ್ಸ್ನ ಇಲ್ಲ ವ್ಯೂಸ್ನ ತಗೋಬೇಕು ಅಂತ ಇದಾರಲ್ಲ, ಅಂಥವ್ರ ವಿರುದ್ಧ ಮಾತಾಡ್ತಾ ಇರೋದು. ನಾನೇನೋ ಬೇಕಂತ ಮಾತಾಡ್ತಾ ಇಲ್ಲ. ನೀವು ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ಟ್ರೆಂಡ್ ಅಂತ ಒಂದಿದೆ. ಗೂಗಲ್ ಟ್ರೆಂಡ್ ಅಲ್ಲಿ ನೀವು ಸೌಜನ್ಯ ಅಂತ ಹುಡುಕಿ, ಸೌಜನ್ಯ ಅಂತ ಕೇಸ್ ಯಾವಾಗ ಆಕ್ಟಿವ್ ಆಗುತ್ತೆ, ಯಾವಾಗ ಡಿಆಕ್ಟಿವೇಟ್ ಆಗುತ್ತೆ ಅಂದ್ರೆ ಕರೆಕ್ಟ್ ಏನು ಕೆಲಸ ಬಗ್ಸಿರಂಗಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ IPL ಇರುತ್ತೆ ಅನ್ಕೊಳ್ಳಿ. ಈ IPL ಮಾರ್ಚ್ ಸ್ಟಾರ್ಟ್ ಆಯ್ತು, ಅದಕ್ಕೆ ಮುಂಚೆ ಸ್ವಲ್ಪ ದಿನ ಟ್ರೆಂಡ್ ಅಲ್ಲಿ ಹೋಯ್ತು. ಇವಾಗ IPL ಮುಗಿದೋಯ್ತು, ಇವಾಗ ಅದ್ರದ್ದು ಬಿಟ್ಟು ಹಾಕಿದ್ರಿ, ಇವಾಗ ಮತ್ತೆ ಸೌಜನ್ಯ ಸ್ಟಾರ್ಟ್ ಆಯ್ತು. ಇದೇ ಒಂದು 2 ತಿಂಗಳ ತಡೀರಿ, ನಾಳೆ ಸೆಪ್ಟೆಂಬರ್ ಅಕ್ಟೋಬರ್ ಬರ್ಲಿ, ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಕನ್ನಡದ್ದು. ಅವಾಗ ಮತ್ತೆ ನೀವು ಈ ಸೌಜನ್ಯನ ಮರ್ತ್ಬಿಡ್ತೀರಾ, ಎಲ್ಲರೂ ಬಿಗ್ ಬಾಸ್ ಇಂದ ಹೋಗ್ತೀರಾ. ಅದಕ್ಕೆ ನನಗೆ ಅವಾಗ ಅನ್ಸುತ್ತೆ, ನಮ್ಮ ಕರ್ನಾಟಕದಲ್ಲಿ ಏನು ಕಂಟೆಂಟ್ ಕ್ರಿಯೇಟರ್ಸ್ ಇದಾರಲ್ಲ, 8 ತಿಂಗಳ ದರ್ಶನ್ ಫ್ಯಾನ್ಗಳು, 4 ತಿಂಗಳು ಸುದೀಪ್ ಫ್ಯಾನ್ಗಳು. ಯಾಕಂದ್ರೆ 8 ತಿಂಗಳ ಬರೀ ಡಿ ಬಾಸ್ ಅಂತ ತಿರುಗಾಡ್ತೀರಿ, ಮಿಕ್ಕಿದ 4 ತಿಂಗಳ ಬಿಗ್ ಬಾಸ್ಗೆ ಎಲ್ಲಾರು ಚಾನ್ಸ್ ಸಿಗುತ್ತೆ ಅಂತೇಳಿ ದೀಪಣ್ಣ ಅಂತೇಳಿ ಸುದೀಪ್ ಇಂದ ಓಡಾಡ್ತೀರಿ. ಇದು ಬಿಟ್ಟು ನಿಮ್ಮ ಕೈಗೆ ಏನಾದ್ರು ಮಾಡೋಕ್ಕಾಗತ್ತಾ? ಇವಾಗ ಏನು ಕೆಲಸ ಇಲ್ಲ, ಯಾಕಂದ್ರೆ ಇವಾಗ ಬಿಗ್ ಬಾಸ್ ಇಲ್ಲ, IPL ಇಲ್ಲ, ಮತ್ತೆ ದೇಶದಾಗ ಎಲ್ಲಿ ಏನು ನಡೀತಾ ಇಲ್ಲ. ಪುಣ್ಯಕ್ಕೆ ನಮ್ಮ ದೇಶದ ಮೇಲೆ ಯಾವುದೇ ಥರದ ಯುದ್ಧ ನಡೀತಾ ಇಲ್ಲ. ಅದಕ್ಕೆ ನೀವು ಏನು ಬೇಡ ಅಂತೇಳಿ ರೋಡ್ ಮೇಲೆ ಹೊಂದ್ಬಿಟ್ಟಿರಿ, ಪಾದಯಾತ್ರೆ ಅಂತ, ಅದಂತ ಇದಂತ. ಸುಮ್ಮನೆ ಪಾಪ ಒಂದು ಹೆಣ್ಣು ಮಗಳ ಹೆಸರು ತಗೊಂಡು ನೀವು ಕಂಟೆಂಟ್ ಮಾಡ್ಕೊಂಡು ಫಾಲೋವರ್ಸ್ ತಗೋಬೇಕಂದ್ರೆ ಅಷ್ಟೇ ನಿಮ್ಮ ಉದ್ದೇಶ.